ಜೈ ಹಿಂದ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆಡ್ ಅಂಡ್ ಔಟ್ ಅಂತಂದ್ ಹೇಳ್ತೀವಿ. ಸೊ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಮಿಲಿಟರಿ ಎಕ್ಸಾಮ್ಸ್, ಅಗ್ನಿವೀರ ಎಕ್ಸಾಮ್ಸ್ ಗಳು, ನೀವು ಬೇರೆ ಯಾವ್ದಾದ್ರು ರ್ಯಾಲಿ ಮಾಡ್ಬೇಕಂದ್ರೂ ಕೂಡ ಪ್ರತಿಯೊಂದರಲ್ಲೂ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಗಳಾಗ್ತವೆ. ಸೊ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಲಿಂಕ್ಸ್ ಗಳನ್ನು ಕೂಡ ನಾನು ಹಾಕಿರ್ತೀನಿ, ಅವುಗಳ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ನೋಡ್ಕೋಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕ್ ಹೋಗೋಣ. ಈ ತರ ಏನಂತಂದ್ ಹೇಳಿದ್ರೆ ABCD ಅಂತಂದ್ ಹೇಳಿ ಆಪ್ಷನ್ಸ್ ಗಳನ್ನ ಕೊಡ್ತಾರೆ. ನಾನ್ ನಿಮ್ಗೊಂದು ಇದು ಹೇಳ್ತೀನಿ ಇವಾಗ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕ್ವಶನ್ ಅನ್ನ ಕೊಟ್ಬಿಟ್ಟು ABCD ಅಂತಂದ್ ಹೇಳಿ ಆಪ್ಷನ್ಸ್ ಗಳನ್ನ ಕೊಡ್ತಾರ. ಈ ಆಪ್ಷನ್ಸ್ ಗಳಲ್ಲಿ ಯಾವ್ದು ಹೊಂದಾಣಿಕೆ ಇರಂಗಿಲ್ಲ, ಆಡ್ ಒನ್ ಔಟ್ ಅಂತಂದ್ ಹೇಳಿದ್ರೆ ಇದು ಹೊಂದಾಣಿಕೆ ಇಲ್ಲದ್ದು, ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ ನಾವು. ನಾವು 10th ಕಿದ್ದಾಗ 9th ಕಿದ್ದಾಗೆಲ್ಲ ಎಕ್ಸಾಮ್ ಎಲ್ಲ ಬರ್ತಿದ್ವಿ ನೋಡ್ರಿ ಕನ್ನಡದಾಗೆಲ್ಲ. ಗುಂಪಿಗೆ ಸೇರದ ಪದವನ್ನ ಬರೀರಿ ಅಂತಂದ್ ಹೇಳಿ ಸೇಮ್ ಅದೇ ಆಡ್ ಒನ್ ಔಟ್ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದನ್ನ ನಾವು ಬರಿಬೇಕು, ಯಾವ್ದು ರಾಂಗ್ ಆಗಿರುತ್ತೆ ಅದನ್ನ. ಇಲ್ಲಿ ನೋಡ್ರಿ ಆಡ್ ಒನ್ ಔಟ್ ಅಂತಂದ್ ಹೇಳಿದ್ರೆ ಕಥಕ್ಕಳಿ ಕೇರಳ ಅಂತಂದ್ ಐತೆ. ಓಕೆ, ನೋಡ್ರಿ ಡ್ಯಾನ್ಸ್ ಅಂತಂದ್ ಬರುತ್ತೆ, ನೃತ್ಯ. ಕೇರಳದ ನೃತ್ಯ ಯಾವುದು? ಕಥಕ್ಕಳಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಭರತನಾಟ್ಯಂ ಯಾವುದು? ತಮಿಳುನಾಡ್ದು. ಕುಚಿಪುಡಿ ಯಾವುದು? ಆಂಧ್ರ ಪ್ರದೇಶದ. ಬಟ್ ಅದ್ರ ಮೋಹಿನಿ ಅಟ್ಟಂ ಯಾವ್ದ್ರದ್ದು ಐತೆ ಸರ್? ಕೇರಳದ್ದು. ಮೋಹಿನಿ ಅಟ್ಟಂ ಕೂಡ ಕೇರಳದ್ದು, ಬಟ್ ಇಲ್ಲಿ ಏನು ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಂಗ್ ಆಗಿ ಹೊಂದಾಣಿಕೆ ಆಗೈತೆ. ಸೊ ಅದಕ್ಕೆ ಗುಂಪಿಗೆ ಸೇರದ ಪದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ ಅಂತಂದ್ ಹೇಳ್ತೀವಿ. ಕೇರಳ ಡ್ಯಾನ್ಸ್ ಕಥಕ್ಕಳಿ, ತಮಿಳುನಾಡು ಡ್ಯಾನ್ಸ್ ಭರತನಾಟ್ಯಂ, ಆಂಧ್ರ ಪ್ರದೇಶ ಡ್ಯಾನ್ಸ್ ಕುಚಿಪುಡಿ. ಬಟ್ ಆದ್ರೆ ಮೋಹಿನಿ ಅಟ್ಟಂ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಕೇರಳದಾಗಿರ್ಬೇಕು, ಬಟ್ ಅದು ತಮಿಳುನಾಡು ಅಂತ ಕೊಟ್ಟಿದ್ರೆ ಅದು ಗುಂಪಿಗೆ ಸೇರದೇ ಇರೋದು, ರಾಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಆಡ್ ಒನ್ ಔಟ್ ಅಂತ ಬಂದಾಗ ಸೊ ಆಪ್ಷನ್ ಎ ಏನ್ ಕೊಟ್ಟಿದಾರೆ? 16:4 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾರೆ? 121:11 ಅಂತ ಕೊಟ್ಟಿದ್ದಾರೆ. ಅದಾದ ನಂತರ 144:12 ಅಂತ ಕೊಟ್ಟಿದ್ದಾರೆ. ಆಮೇಲೆ 81:9 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಹೆಂಗ್ ಕಂಡುಹಿಡಿಯೋದು? ಟ್ರೈ ಮಾಡ್ರ ನೋಡೋಣ. ಸೊ ಯಾರಿಗಾದ್ರೂ ಏನಾದ್ರು ಬರುತ್ತೇನಾ? ಟ್ರೈ ಮಾಡ್ಬೇಕು. ಇಲ್ಲಿ ನೋಡ್ರಿ ಈ ಕ್ವಶನ್ ಅನ್ನ ನಾವು ನೋಡಿದಾಗ ಸಿಂಪಲ್ ಆಗಿ ನೋಡ್ರಿ ಸರ್, 4 ಸ್ಕ್ವೇರ್ 16 ರೀ. ಓಕೆ ಡನ್. ಸರ್ ಇಲ್ಲಿ ನೋಡ್ರಿ 9 ಸ್ಕ್ವೇರ್ 81 ನಂಗೆ ಈಸಿಯಾಗಿ ಗೊತ್ತಾದ್ರಿ. ಆಮೇಲೆ ನೆಕ್ಸ್ಟ್ 12 ಸ್ಕ್ವೇರ್ 144, ಇದು ಗೊತ್ತಾಯ್ತ್ರಿ ಸರ್. ಬಟ್ ಆದ್ರೆ ಇಲ್ಲಿ 11 ಸ್ಕ್ವೇರ್ 121 ಆಗ್ಬೇಕ್ರಿ. ಬಟ್ ಎಷ್ಟು ಕೊಟ್ಟಿದಾನೆ? ಎಸ್, ಇಲ್ಲಿ ನೋಡ್ರಪ್ಪ, ಇಲ್ಲಿ 11 ಸ್ಕ್ವೇರ್ ಎಷ್ಟಂದ್ರೆ 121 ಆಗ್ಬೇಕು. ನಾನು ಎಲ್ಲಾ ಆಪ್ಷನ್ಸ್ ಗಳನ್ನ ಕರೆಕ್ಟ್ ಆಗಿ ಕೊಟ್ಬಿಡೀನಿ. ಒಂದ್ ಸ್ವಲ್ಪ ನಾನ್ ಚೇಂಜಸ್ ಮಾಡ್ಬೇಕು. ಇದನ್ನ ಅನ್ಕೊಡ್ರಿ, ಇದ್ 111 ಐತೆ ಅನ್ಕೊಡ್ರಿ ಇಲ್ಲಿ. ಸೊ ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾನ ಅಂತಂದ್ ಹೇಳಿದ್ರೆ ಅವನು 111:11 ಅಂತಂದ್ ಕೊಟ್ಟಿದ್ದಾನ. ಸೊ ನಾವು ಇಲ್ಲಿ ನೋಡೋದ್ರ ಪ್ರಕಾರ ನಮ್ಗೆ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ರಾಂಗ್ ಅನ್ಸುತ್ತೆ. ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಆಡ್ ಅಂಡ್ ಔಟ್ ಅಂತಂದ್ ಹೇಳ್ತೀವಿ, ಗುಂಪಿಗೆ ಸೇರದೇ ಇರೋದು. ಸೊ ಎಲ್ಲಾ ಸ್ಕ್ವೇರ್ ಮಾಡಿದಾಗ ಕರೆಕ್ಟ್ ಆಗಿ ಬಂದೈತಿ. ಬಟ್ ಅದ್ರ 11 ಸ್ಕ್ವೇರ್ ಮಾಡಿದಾಗ ಇಲ್ಲಿ ಎಷ್ಟು ಕೊಟ್ಟಿದ್ದಾನ ಅವನು? 111 ಕೊಟ್ಟಿದ್ದಾನ. ಬಟ್ ನಾವು ಮಾಡಿದಾಗ ಎಷ್ಟು ಬಂದೈತಿ? 121 ಬಂದೈತಿ. ಸೊ ರಾಂಗ್ ಇರೋದ್ರಿಂದ ಆಡ್ ಒನ್ ಔಟ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಆಡ್ ಅಂಡ್ ಔಟ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಇಲ್ಲಿ ಏನು ಕೊಟ್ಟಿಲ್ಲ, ಲಾಜಿಕ್ ಸುಮ್ನೆ ಕೊಟ್ಟಿದ್ದಾನ. ಜಾಮೆಟ್ರಿ ಅಂತ ಕೊಟ್ಟಿದ್ದಾನ, ಅಲ್ಜಿಬ್ರಾ ಅಂತ ಕೊಟ್ಟಿದ್ದಾನ, ಕ್ಯಾಲ್ಕುಲಸ್ ಅಂತ ಕೊಟ್ಟಿದ್ದಾನ, ಥರ್ಮೋಡೈನಮಿಕ್ಸ್ ಅಂತ ಕೊಟ್ಟಿದ್ದಾನ. ಸೊ ನೋಡ್ರಿ ಎಲ್ಲಾನು ಏನಂತಂದ್ ಹೇಳಿದ್ರೆ ಒಂಥರ ಇರ್ಬೇಕು, ಒಂದ್ ಯಾವ್ದೋ ಒಂದು ಗುಂಪಿಗೆ ಸೇರದೇ ಇರ್ಬೇಕು. ಜಾಮೆಟ್ರಿ ಅನ್ನೋದೇನೋ ಸರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತ್ರಿ. ಅಲ್ಜಿಬ್ರಾ ಏನೋ ಸರ್ ಮ್ಯಾಥ್ಸ್ ಅಲ್ಲೇ ಬರುತ್ತ್ರಿ. ಕ್ಯಾಲ್ಕುಲಸ್ ಏನೋ ಕ್ಯಾಲ್ಕುಲೇಷನ್ ಮಾಡೋದ್ರಿ, ಮ್ಯಾಥ್ಸ್ ಅಲ್ಲೇ ಬರುತ್ತೆ. ಥರ್ಮೋಡೈನಮಿಕ್ಸ್ ಏನೋ ಮ್ಯಾಥ್ಸ್ ಅಲ್ಲಿ ಬರುತ್ತೇನ್ರಿ? ಥರ್ಮೋಡೈನಮಿಕ್ಸ್ ಮ್ಯಾಥ್ಸ್ ಅಲ್ಲಿ ಬರುತ್ತಾ? ಏನಾದ್ರು ಗೊತ್ತೈತೆ ಯಾರಿಗಾದ್ರು? ಸರ್ ಇಲ್ರಿ. ಥರ್ಮೋಡೈನಮಿಕ್ಸ್ ಏನಂತಂದ್ ಹೇಳಿದ್ರೆ ಹೀಟಿಗೆ ಸಂಬಂಧಪಟ್ಟಿರೋದು, ಹೀಟ್ ಟೆಂಪರೇಚರ್ ಗೆ ಸಂಬಂಧಪಟ್ಟಿರುವಂತ ಒಂದು ಸಬ್ಜೆಕ್ಟ್ ಆಗತ್ತೆ. ಸೊ ಥರ್ಮೋಡೈನಮಿಕ್ಸ್ ಮ್ಯಾಥ್ಸ್ ಅಲ್ಲಿ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಗುಂಪಿಗೆ ಸೇರದ ಪದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಥರ್ಮೋಡೈನಮಿಕ್ಸ್ ಅಂತಂದ್ ಹೇಳ್ತೀವಿ. ಫೋರ್ತ್ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಆಡ್ ಅಂಡ್ ಔಟ್. ಇದ್ರಲ್ಲಿ ನೋಡ್ರಿ ಸ್ಪೂನ್ ಅಂತಂದೈತೆ, ಸಾರ್ಡ್ ಅಂತಂದೈತೆ, ನೈಫ್ ಅಂತಂದೈತೆ, ಫೋರ್ಕ್ ಅಂತಂದೈತೆ. ನೋಡ್ರಿ ಯಾವ್ದಾಗತ್ತ? ಟ್ರೈ ಮಾಡ್ರಿ ನೋಡು. ಸ್ಪೂನ್, ಎಲ್ರ ಮನೇಲಿ ಅಂತಂದ್ ಹೇಳಿದ್ರೆ ಸ್ಪೂನ್ ಗಳಿರ್ತಾವ ಅಡಿಗೆ ಮನೇಲಿ. ನೆಕ್ಸ್ಟ್ ಫೋರ್ಕ್ ಇರುತ್ತ. ಹಾ, ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೈಫ್, ಚಾಕು. ಸಾರ್ಡ್ ಅಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ? ಸಾರ್ಡ್ ಅಂತಂದ್ ಹೇಳಿದ್ರೆ ಸರ್ ನಾವು ಖಡ್ಗ ಅಂತಂದ್ ಹೇಳ್ತೀವಿ. ಖಡ್ಗ ಅಂತ ಅನ್ಕೊಡ್ರಿ ಇದನ್ನ. ಸೊ ಖಡ್ಗ, ಸಾರ್ಡ್ ಅಂತಂದ್ ಹೇಳಿದ್ರೆ ಖಡ್ಗ. ಅಡಿಗೆ ಮನ್ಯಾಗ ಖಡ್ಗ ಯಾಕಿರುತ್ತ? ಸೊ ಅಂದ್ರೆ ಇಲ್ಲಿ ನಮ್ಗೆ ಏನಂತಂದ್ ಹೇಳಿದ್ರೆ ಆಪ್ಷನ್ 2. ಸೊ ಸ್ವಾರ್ಡ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ನೋಡ್ರಿ, ನಾನು ಇನ್ನೊಂದ್ಸರಿ ಹೇಳ್ತೀನಿ. ಕ್ವಶನ್ ಅನ್ನ ಕೊಟ್ಟಿರ್ತಾನ, ಆಪ್ಷನ್ ಆಡ್ ಒನ್ ಔಟ್ ಅಂತಂದ್ ಇರುತ್ತ, ಆಡ್ ಒನ್ ಔಟ್ ಅಂತಂದ್ ಹೇಳಿರ್ತ. ಆಪ್ಷನ್ ಎ ಏನೋ ಒಂದ್ ಕೊಟ್ಟಿರ್ತಾನ. ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ ಹೇಳಿದ್ರೆ ಆಪ್ಷನ್ 1 ಇಂಡಿಯಾ ಅಂತಂದೈತೆ.
ಸೊ ಆಪ್ಷನ್ ಬಿ ಏನಪ್ಪಾ ಅಂತಂದ ಹೇಳಿದ್ರೆ ಪಾಕಿಸ್ತಾನ್ ಅಂತಂದೈತೆ. ಆಪ್ಷನ್ ಬಿ ಪಾಕಿಸ್ತಾನ್. ಆಪ್ಷನ್ ಸಿ ಏನಪ್ಪಾ ಅಂತಂದ ಹೇಳಿದ್ರೆ ಬಾಂಗ್ಲಾ ಅಂತಂದೈತೆ. ಆಪ್ಷನ್ ಸಿ ಬಾಂಗ್ಲಾ ಅಂತಂದೈತೆ. ನೆಕ್ಸ್ಟ್ ಆಪ್ಷನ್ ಡಿ ಏನಪ್ಪಾ ಅಂತಂದ ಹೇಳಿದ್ರೆ ರಷ್ಯಾ ಅಂತಂದ ಹೇಳಿರುತ್ತೆ. ರಷ್ಯಾ ಅಂತಂದ ಹೇಳಿರುತ್ತೆ. ಇಲ್ಲಿ ನೋಡ್ರಿ, ನೀವು ಥಿಂಕ್ ಮಾಡ್ರಿ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾ ಇವೆಲ್ಲ ಏನಂತಂದ ಹೇಳಿದ್ರೆ ನಮ್ ನೆರೆಹೊರೆ ದೇಶಗಳು, ನಮ್ ದೇಶ, ನಮ್ ನೆರೆಹೊರೆ ದೇಶಗಳು. ಬಟ್ ಅದ್ರ ರಷ್ಯಾ ನೋಡ್ರಿ, ಅಥವಾ ಇದೀಗಿಂದು ರಷ್ಯಾ ಬಿಡ್ರಿ, ರಷ್ಯಾ ಬೇಡ, USA ಅಂತ ತಗೊಳ್ರಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸರ್ ಇವೆಲ್ಲ ಏನಂತಂದ ಹೇಳಿದ್ರೆ ಏಷ್ಯಾ ಖಂಡದಲ್ಲಿ ಬರ್ತಾವ್ರಿ. ಬಟ್ ಆದ್ರೆ ಇದೇನಪ್ಪಾ ಅಂತಂದ ಹೇಳಿದ್ರೆ ಉತ್ತರ ಅಮೆರಿಕಾ ಖಂಡದಲ್ಲಿ ಬರುತ್ತ್ರಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ಇನ್ನೊಂದ್ ನೋಡ್ರಿ. ಸೊ ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾನ, ABCD ಅಂತಂದೈತೆ. ಆಪ್ಷನ್ ಕೊಟ್ಟಿರ್ತಾನ, ಯಾವ ರೀತಿಯಾಗಿ ಆಪ್ಷನ್ ಕೊಟ್ಟಿರ್ತಾನ ನೀವು ಚೆಕ್ ಮಾಡ್ರಿ. ಇವಾಗ ಕೋಲ್ಕತ್ತಾ ಏನೈತಿ, ಕೋಲ್ಕತ್ತಾ ಅಂತಂದೈತೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ವಿಶಾಖಪಟ್ಟಣ ಅಂತಂದೈತೆ, ವಿಶಾಖಪಟ್ಟಣ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮಂಗಳೂರು. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕೊಚ್ಚಿನ್ ಅಂತ ಅನ್ಕೊಡ್ರಿ, ಕೊಚ್ಚಿನ್. ಸೊ ಇದ್ರಲ್ಲಿ ಗುಂಪಿಗೆ ಸೇರದ ಪದ ಎಲ್ಲಾನು ಏನಂತಂದ ಹೇಳಿದ್ರೆ ಬಂದರುಗಳು ಅಂತಂದ ಹೇಳ್ತೀವಿ. ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಪೋರ್ಟ್, ಎಲ್ಲಾ ಬಂದರುಗಳು. ಸೊ ವಿಶಾಖಪಟ್ಟಣ ಅನ್ನೋದೊಂದು ಬಂದರು, ಮಂಗಳೂರು ಅನ್ನೋದೊಂದು ಬಂದರು, ಕೊಚ್ಚಿನ್ ಅನ್ನೋದೊಂದು ಬಂದರು, ಕೋಲ್ಕತ್ತಾ ಅನ್ನೋದು ಕೂಡ ಏನಂತಂದ ಹೇಳಿದ್ರೆ ಒಂದು ಬಂದರು. ಬಟ್ ಆದ್ರೆ ಇಲ್ಲಿ ಕೋಲ್ಕತ್ತಾವನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ನದಿಯಿಂದ ನಿರ್ಮಿತವಾದ ಬಂದರು ಅಂತಂದ ಹೇಳ್ತೀವಿ. ಹೂಗ್ಲಿ ನದಿ, ಹೂಗ್ಲಿ ನದಿಯಿಂದ ನಿರ್ಮಿತವಾದ ಒಂದು ಬಂದರು ಕೋಲ್ಕತ್ತಾ ಅಂತಂದ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಆಡ್ ಒನ್ ಔಟ್ ಅಂತಂದ ಹೇಳ್ತೀವಿ. ಎಲ್ಲಾಕ್ಕೂ ಬಂದರುಗಳು ಅಂತಂದ ಹೇಳ್ತೀವಿ, ಬಟ್ ಅದ್ರಲ್ಲೂ ಮತ್ ಕೇಳಿದಾನೆ. ಸೊ ಇವೆಲ್ಲ ಸಮುದ್ರ ದಂಡೆ ಆಗದಾವ, ಬಟ್ ಆದ್ರೆ ಇದೇನಂತಂದ ಹೇಳಿದ್ರೆ ನದಿಯಿಂದ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನದಿ ಐತಿ, ಕೋಲ್ಕತ್ತಾ ಇಲ್ಲಿ ಐತಿ. ಆಮೇಲೆ ಒಂದು 100-200 ಕಿಲೋಮೀಟರ್ ಆದ ನಂತರ ಇಲ್ಲಿ ಸಮುದ್ರ ಇರುತ್ತ. ನದಿಯಿಂದ ನಿರ್ಮಿತವಾದಂತಹ, ಹೂಗ್ಲಿ ನದಿಯಿಂದ ನಿರ್ಮಿತವಾದಂತಹ ಒಂದು ಬಂದರು ಯಾವ್ದಪ್ಪ ಅಂತಂದ ಹೇಳಿದ್ರೆ ಕೋಲ್ಕತ್ತಾ. ಇದು ಆಡ್ ಅಂಡ್ ಔಟ್, ಗುಂಪಿಗೆ ಸೇರದ ಪದ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ನಮ್ಗೆ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ, ಆರಾಮಾಗಿ ಏನಂತಂದ ಹೇಳಿದ್ರೆ ಜಾಬ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.